ಎಲ್ಲ ಒಂದು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. 7ನೇ ತರಗತಿ SC2 ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ಏಪ್ರಿಲ್ 4ರಂದು ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ನೋಡದಲ್ಲಿ ಬೋರ್ಡರ್ ಬಿಟ್ಟಿರುವ ವಿಜ್ಞಾನ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು ನಮ್ಮ SC2 ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SC2 ಎಕ್ಸಾಮ್ನ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರುತ್ತದೆ. ಅಷ್ಟಿಲ್ಲದೆ ತುಂಬ ಪ್ರಶ್ನೆ ರಿಪೀಟ್ ಆಗ್ಬೋದು. ಎಲ್ಲ ಕ್ವಶನ್ ಇಂಪಾರ್ಟೆಂಟ್ ಓದ್ಕೊಂಡು ಹೋಗಲೇಬೇಕು. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ತುಂಬಾ ಯೂಸ್ಫುಲ್ ನಿಮ್ಮ ಎಕ್ಸಾಮ್ಗೆ ಕೊಂಡವರೆಗೆ ನೋಡಿ. ಓಕೆ, ಬನ್ನಿ ಇವತ್ತಿನ ಈ ದುಡಿನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ನ ಇನ್ನೂ ಕಡೆಯವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಎದುರ್ತೀನಿ ನಿಮಗೆ ನಿಮ್ಮೊಂದು 7ನೇ ತರಗತಿ SC2 ಎಕ್ಸಾಮ್ ಮುಗಿಯೋರಿಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವೂ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ತಪ್ಪದು ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಧಾರ್ಮಿಕ ಸೆವೆಂತಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. 7ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SC2 ಪ್ರಶ್ನೆ ಪತ್ರಿಕೆ 2026 ಏಪ್ರಿಲ್ 2026 ಆಗಬೇಕದು. ವಿಷಯ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ. ಗರಿಷ್ಠ ಅಂಕಗಳು 40, ಸಮಯ 1 ಗಂಟೆ 30 ನಿಮಿಷ. ಅದಕ್ಕೆ ಮುಂಚೆ ನಾವು ವೇಟೇಜ್ ನೋಡ್ಕೊಂಬರೋಣ. ವೇಟೇಜು ಯಾವ ಅಧ್ಯಾಯದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರಂತ. ಅದೇ ಪ್ರಕಾರ ನಿಮ್ಮ ಒಂದು SC2 ಎಕ್ಸಾಮ್ನ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ, ಪ್ರಶ್ನೆ ಪತ್ರಿಕೆ ಇರ್ತದೆ. ಇದು ನಿಮ್ಮ ವೇಟೇಜು ಘಟಕ ಅವರ ಅಂಕಂಚಿಕೆ. ಇದೇ ಪ್ರಕಾರ ಓದ್ಕೊಳ್ಳಿ. ಇದೇ ಪ್ರಕಾರ ನಿಮ್ಮ ಒಂದು SC2 ಎಕ್ಸಾಮ್ನ ಕ್ವಶನ್ ಪೇಪರ್ ಇರ್ತದೆ. ಒಂದೇ ಘಟಕದ ಹೆಸರು ನೋಡಿ, ಪ್ರಾಣಿಗಳು ಮತ್ತು ಸಸ್ಯಗಳ ಸಾಗಾಣಿಕೆ. ಪ್ರಶ್ನೆ ಸಂಖ್ಯೆ 3, ಅಂಕಗಳು 5. ಸಸ್ಯಗಳ ಸಂತಾನೋತ್ಪತ್ತಿ. ಪ್ರಶ್ನೆ ಸಂಖ್ಯೆ 3, ಅಂಕಗಳು 6. ಚಲನೆ ಮತ್ತು ಕಾಲ ಟೋಟಲಾಗಿ 6 ಮಾರ್ಕ್ಸ್ ಬರ್ತವೆ. ಆಮೇಲೆ ಇದೇ ರೀತಿ ನೋಡ್ಕೊಳ್ಳಿ. ಇದೇ ಪ್ರಕಾರ ಅಧ್ಯಾಯವಾರು ನೋಡ್ಕೊಳ್ಳಿ. ಟೋಟಲಾಗಿ 40 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. ಓಕೆ, ಮೇನಾಗಿ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ 4 ಬಹುವಿಕಿರ್ತವೆ. ಕೆಳಗಿನಲ್ಲಿ ಪ್ರತಿಯೊಂದಕ್ಕೆ 4 ಉತ್ತರವನ್ನು ನೀಡಿದ್ದು ಸರಿಯಾದನ್ನು ಆರಿಸಿ ಬರೆಯಿರಿ. ಒಂದೇ ಕ್ವಶನ್ ನೋಡಿ, ನಾಡಿ ಮಿಡಿತವನ್ನು ವ್ಯಕ್ತಪಡಿಸುವ ದರವೇ ಎಂತ ಕರೀತಾರೆ? ಆಪ್ಷನ್ ಎ ನಾಡಿ ಮಿಡಿತ ದರ, ಆಪ್ಷನ್ ಬಿ ವೇಗ, ಆಪ್ಷನ್ ಸಿ ಜವ, ಆಪ್ಷನ್ ಡಿ ಹೃದಯ ಬಿಡಿತ ಎಂತ ಕರೀತಾರೆ? ಸೊ ಒಂದೇ ಕ್ವಶನ್ಗೆ ಆನ್ಸರು ಸರಿಯಾದ ಉತ್ತರ ಗೆಸ್ ಮಾಡಿ ನಾನು ಆನ್ಸರ್ ಹೇಳ್ತೀನಿ. ಯಾವುದಾಗ್ಬೋದು? ಒಂದೇ ಕ್ವಶನ್ಗೆ ಆನ್ಸರು ಆಪ್ಷನ್ ಎ ನಾಡಿ ಮಿಡಿತ ದರ ಸರಿಯಾದ ಉತ್ತರ, ನಾಡಿ ಮಿಡಿತದ ದರ. ಇನ್ನು ಕ್ವಶನ್ ನಂಬರ್ 2, ವೃತ್ತಿಯ ಪಥದಲ್ಲಿ ಚಲಿಸುತ್ತಿರುವ ಒಂದು ವಸ್ತುವು ಎ ಬಿಂದುವಿನಿಂದ ಆರಂಭಿಸಿ ಪುನಃ ಎ ಬಿಂದುವಿಗೆ ಮರಳಿದರೆ ಅದರ ಚಲಿಸಿದ ದೂರ. ಆಪ್ಷನ್ ಎ 5r², ಆಪ್ಷನ್ ಬಿ 2πr, ಆಪ್ಷನ್ ಡಿ 5r_d, ಆಪ್ಷನ್ 4 5 ಅಷ್ಟೇ ಕೊಟ್ಟಿದ್ದಾರೆ. ಸೊ ಎರಡನೇ ಕ್ವಶನ್ಗೆ ಆನ್ಸರ್ ಏನಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಬಿ 2πr ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 3, ಈ ಚಿತ್ರದಲ್ಲಿ ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ನಂತೆ ವಸ್ತುವನ್ನು ಬಳಸಲಾಗಿದೆ. ಯಾವ ವಸ್ತುವನ್ನು ಬಳಸಲಾಗಿದೆ ಕೇಳಿದ್ರೆ ಸ್ವಿಚ್ನಂತೆ ಯಾವ ವಸ್ತುವನ್ನು ಬಳಸಲಾಗಿದೆ? ಎ ಬ್ಯಾಟ್ರಿ, ಬಿ ಬಲ್ಬ್, ಸಿ ಬೀಗದ ಕೀ, ಡಿ ವಿದ್ಯುತ್ ತಂತಿ. ನೋಡಿ ಯಾವುದಿರ್ಬೋದು, ಗಮನ ಕೊಡಿ. ಮೂರನೇ ಕ್ವಶನ್ಗೆ ಆನ್ಸರು ತುಂಬಾ ಈಸಿ ಇದೆ. ಏನಾಗ್ಬೋದು? ಆಪ್ಷನ್ ಸಿ ಬೀಗದ ಕೀ. ಅಬ್ಸರ್ವ್ ಮಾಡ್ಬೋದು ನೀವು. ಅಲ್ಲಿ ಒಂದು ಚಿತ್ರದಲ್ಲಿ ಬೀಗದ ಕೀ ಕೊಟ್ಟಿದ್ದಾರೆ, ಬೀಗದ ಕೀ ಕೊಟ್ಟಿದ್ದಾರೆ ನೋಡಿ, ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲಿ ಬೀಗದ ಕೀ ಇದೆ, ಇಲ್ಲಿದೆ ನೋಡಿ, ಇದು ಬೀಗದ ಕೀ. ಕೇಳ್ಬೋದು ಈ ಕ್ವಶನ್ ನೋಡಿ. ಇನ್ನು 4ನೇದು, ಸೂಕ್ಷ್ಮದರ್ಶಿಗಳಲ್ಲಿ ಬಳಸುವ ಮಸೂರ. ಯಾವ ಮಸೂರನ್ನು ಬಳಸ್ತಾರೆ? ಸೂಕ್ಷ್ಮದರ್ಶಿಗಳಲ್ಲಿ ದ್ವಿಪೀನ ಮಸೂರ, ನಿಮ್ನ ಮಸೂರ, ಗೋಲಿಯ ಮಸೂರ, ಪೀನ ಮಸೂರ. 4ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಡಿ ಪೀನ ಮಸೂರ ಸರಿಯಾದ ಉತ್ತರ. ಅದಾದ ನಂತರ 2ನೇ ಮೇನು, ಖಾಲಿ ಬಿಟ್ಟಿರುವ ಜಾಗಗಳನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿ. ಬಿಟ್ಟ ಸ್ಥಳ ಪ್ರಶ್ನೆಗಳು 4 ಇರ್ತವೆ. ಟೋಟಲಾಗಿ 4 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಮೊನ್ನೆ ನೋಡಿ, ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ಪಕ್ಷಿಗಳು ಹಾಗೂ ಗಾಳಿಯಿಂದ ಡ್ಯಾಶ್ ಪ್ರಸರಣವಾಗುತ್ತದೆ. ಈ ಒಂದು ಕ್ವಶನ್ಗೆ ಆನ್ಸರ್ ನೋಡೋಣ. ಸೊ 2ನೇ ಮೇನಲ್ಲಿ ಬೀಜ ಸರಿಯಾದ ಉತ್ತರ, ಬೀಜ ಸರಿಯಾದ ಉತ್ತರ. ಇನ್ನು 2ನೇದು, ಸಮಯವನ್ನು ಅಳೆಯುವಾಗ ಅಳೆಯುವ SI ಮಾನ ಏಕಮಾನ. SI ಏಕಮಾನ ಕೇಳಿದರೆ ಸಮಯವನ್ನು ಅಳೆಯುವ SI ಏಕಮಾನ ಏನಾಗಿರ್ಬೋದು? ಸಮಯವನ್ನು ಯಾವ ರೀತಿ ಅಳೆಯಬಹುದು? ಇದು ಆಪ್ಷನ್ ಸೆಕೆಂಡ್ ಆಗ್ತದೆ. ಅಂದರೆ ಬಿಟ್ಟ ಸ್ಥಳ ಸೆಕೆಂಡು ಸರಿಯಾದ ಉತ್ತರ. ಇನ್ನು 3ನೇ ಕ್ವಶನ್ನು, ಕಾಡುಗಳು ಡ್ಯಾಶ್ನ ಸವೆತನ್ನು ತಡೆಗಟ್ಟುತ್ತವೆ. ಯಾವ ಸವೆತವನ್ನು ತಡೆಗಟ್ಟುತ್ತವೆ ಕಾಡುಗಳು? ಉತ್ತರ ಮಣ್ಣಿನ ಸವೆತ. ನಂತರ
4ನೇದು ವಿಶ್ವ ಜಲ ದಿನವನ್ನು ಡ್ಯಾಶ್ ರಂದು ಆಚರಿಸುತ್ತವೆ. ಯಾವ ದಿನದಂದು ಆಚರಿಸುತ್ತವೆ? 4ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಡಿ ಮಾರ್ಚ್ 22. ಮಾರ್ಚ್ 22 ಸರಿಯಾದ ಉತ್ತರ. ಇನ್ನು ಮೂರನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ಅಂಕದ ಪ್ರಶ್ನೆಗಳು 4 ಇರ್ತವೆ. ಟೋಟಲ್ 4 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಒಂದೇದು ನೋಡಿ, ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು? ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಕೇಳಿದರೆ ಯಾವುದಾಗಿರ್ಬೋದು? ಮೂರನೇ ಮೇನಲ್ಲಿ ಆನ್ಸರ್ ನೋಡೋಣ. ನೋಡಿ, ಒಂದನೇದು ಆನ್ಸರು ಕೇಸರ. ಕೇಸರ ಸರಿಯಾದ ಉತ್ತರ. ಇನ್ನು ಎರಡನೇ ಕ್ವಶನ್ನು, ಬೆಳಕಿನ ಮೂಲ ಯಾವುದು? ಬೆಳಕಿನ ಮೂಲವನ್ನು ಕೇಳಿದರೆ ಸೂರ್ಯ. ಸೂರ್ಯ ಸರಿಯಾದ ಉತ್ತರ. ಇನ್ನು ಮೂರನೇ ಕ್ವಶನ್ನು, ನಾವು ತ್ಯಾಜ್ಯಗಳನ್ನು ಜಲಮೂಲಗಳಿಗೆ ಎಸೆದರೆ ಏನಾಗುತ್ತದೆ? ಏನಾಗ್ಬೋದು? ನಾವು ತ್ಯಾಜ್ಯಗಳನ್ನು ಜಲಮೂಲಕ್ಕೆ ಎಸೆದರೆ ಏನು ಪರಿಣಾಮ ಉಂಟಾಗುವುದು ಕೇಳಿದರೆ ಏನಾಗ್ಬೋದು? ಜಲಮಾಲಿನ್ಯ ಉಂಟಾಗುತ್ತದೆ. ಇಷ್ಟೇ. ಇನ್ನು 4ನೇ ಕ್ವಶನ್ನು, ಮರಗಳಿಂದ ದೊರೆಯುವ ಒಂದು ಉತ್ಪನ್ನವನ್ನು ಹೆಸರಿಸಿ. ಒಂದು ಉತ್ಪನ್ನ ಕೇಳಿದರೆ ತುಂಬ ಉತ್ಪನ್ನ ದೊರೆಯುತ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಮರದ ಸಾಮಗ್ರಿ ಆಗಿರ್ಬೋದು, ಹಣ್ಣು ಸಿಗ್ತದೆ, ಔಷಧಿ ತುಂಬ ಸಿಗ್ತವೆ. ಒಂದು ಬರಬೇಕು. ನೆಕ್ಸ್ಟ್ 4ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 2, 3 ವಾಕ್ಯದಲ್ಲಿ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು. 10 ಇರ್ತವೆ. ಟೋಟಲ್ 20 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. ಟೋಟಲ್ 10 ಪ್ರಶ್ನೆ. ಒಂದನೇ ಕ್ವಶನ್ನು, ಅಪಧಮನಿ ಮತ್ತು ಅಭಿಧಮನಿಗಳ ವ್ಯತ್ಯಾಸವನ್ನು ಪಟ್ಟಿ ಮಾಡಿ. ಅಪಧಮನಿ ಮತ್ತು ಅಭಿಧಮನಿ ವ್ಯತ್ಯಾಸ. ಓಕೆ, ತೋರಿಸ್ತೀನಿ, ವೇಟ್ ಮಾಡಿ. ನೋಡಿ, ಅಪಧಮನಿ ಮತ್ತು ಅಭಿಧಮನಿ ವ್ಯತ್ಯಾಸ. ಅಪಧಮನಿಗಳು ರಕ್ತವನ್ನು ಹೃದಯದಿಂದ ಹೊರಗೆ ಸಾಗಿಸುತ್ತವೆ. ಅಭಿಧಮನಿಗಳು ರಕ್ತವನ್ನು ಹೃದಯದ ಕಡೆಗೆ ತರುತ್ತವೆ. ಅಪಧಮನಿಗಳ ಗೋಡೆ ದಪ್ಪಗಿರುತ್ತದೆ, ಅಭಿಧಮನಿಗಳ ಗೋಡೆ ತೆಳಗಾಗಿರುತ್ತದೆ. ಕನಿಷ್ಠ 2 ಅಂಶಗಳನ್ನು ಬರೀಬೇಕಾಗಿರ್ತದೆ. ಅದಾಂತರ 2ನೇ ಕ್ವಶನ್ನು, ಮಾನವನ ವಿಸರ್ಜನಾಂಗ ಒಳಗೊಂಡಿರುವ ಭಾಗಗಳು. ಏನು ಕೇಳಿದರೆ ವಿಸರ್ಜನಾಂಗ ವ್ಯೂಹ ಒಳಗೊಂಡಿರುವ ಭಾಗಗಳು. ಮಾನವನ ವಿಸರ್ಜನಾಂಗ ವ್ಯೂಹ ಭಾಗವನ್ನು ಕೇಳಿದರೆ ಚಿತ್ರ ಕೇಳಿಲ್ಲ ಅವರು, ಕೇವಲ ಭಾಗ ಕೇಳಿದ್ದಾರೆ. ಅರ್ಥ ಆಯ್ತಾ? ವಿಸರ್ಜನಾಂಗ ವ್ಯೂಹದ ಭಾಗಗಳು. 2ನೇ ಕ್ವಶನ್ಗೆ ಆನ್ಸರು ನೋಡಿ, ಮೂತ್ರಪಿಂಡ, ಮೂತ್ರನಾಳಗಳು, ಮೂತ್ರಾಶಯ, ಮೂತ್ರದ್ವಾರ ಅಥವಾ ಯೂರಿಥ್ರ ಅಂತ ಕರೀತಾರೆ. ಕನಿಷ್ಠ 4 ಅಂಶಗಳನ್ನ ಉತ್ತರಿಸಬೇಕು. ಇನ್ನು ನೆಕ್ಸ್ಟು 3ನೇದು, ಸಮರೂಪದ ಚಲನೆಯ ಪ್ರಯಾಸವಿಲ್ಲದ ಚಲನೆ ಎನ್ನುತ್ತಾರೆ. ಏಕೆ? 3ನೇ ಕ್ವಶನ್ಗೆ ಆನ್ಸರ್ ನೋಡ್ಕೊಳ್ಳಿ. ಸಮರೂಪ ಚಲನೆ ಸಮಾನ ಸಮಯಾಂತರಗಳಲ್ಲಿ ಸಮಾನ ದೂರವನ್ನು ಕ್ರಮಿಸಿದರೆ ಅದನ್ನು ಸಮರೂಪದ ಚಲನೆ ಎನ್ನುತ್ತಾರೆ. ಇದರಲ್ಲಿ ವೇಗ ಸ್ಥಿರವಾಗಿರುವುದರಿಂದ ಹೆಚ್ಚು ಪ್ರಯಾಸ ಆಗುವುದಿಲ್ಲ. ಕನಿಷ್ಠ 2 ಅಂಶಗಳನ್ನು ಉತ್ತರಿಸಬೇಕು. ಇನ್ನು 4ನೇ ಕ್ವಶನ್ನು, ಒಂದು ಸೈಕಲ್ 20 ನಿಮಿಷಗಳಲ್ಲಿ 5 ಕಿಲೋಮೀಟರ್ ದೂರ ಚಲಿಸುತ್ತದೆ. ಸರಾಸರಿ ಜೀವಷ್ಟು ಕೇಳಿದರೆ 4ನೇ ಕ್ವಶನ್ಗೆ ಆನ್ಸರ್ ನೋಡ್ಕೊಳ್ಳಿ. ವೇಟ್ ಮಾಡಿ. ಜವ ಎಷ್ಟಾಗ್ಬೋದು ನೋಡಿ. ದೂರ 5 ಕಿಲೋಮೀಟರ್, ಸಮಯ 20 ನಿಮಿಷ. 20 ಡಿವೈಡ್ ಬೈ 60, 1/3 ಗಂಟೆ ಅಂದರೆ ಎಷ್ಟಾಗ್ತದೆ? 15 ಕಿಲೋಮೀಟರ್ ಅಥವಾ ಗಂಟೆ ಆಗ್ತದೆ. ನೆಕ್ಸ್ಟು 5ನೇದು, ವಿದ್ಯುತ್ ಸ್ಟವ್ಗಳಲ್ಲಿ ನೈಕ್ರೋಮ್ ತಂತಿಯನ್ನು ಬಳಸುತ್ತಾರೆ. ಏಕೆ? ನೈಕ್ರೋಮ್ ತಂತಿಯನ್ನು ಏಕೆ ಬಳಸುತ್ತಾರೆ ಕೇಳಿದರೆ ನೋಡ್ಕೊಳ್ಳಿ. ನೈಕ್ರೋಮ್ ಹೆಚ್ಚು ಪ್ರತಿರೋಧ ಅಥವಾ ರೋಧ ಹೊಂದಿದೆ. ಇದಕ್ಕೆ ಹೆಚ್ಚಿನ ಕರಗುವ ತಾಪಮಾನವಿದೆ. ಆದ್ದರಿಂದ ಹೆಚ್ಚು ಉಷ್ಣ ಉತ್ಪತ್ತಿ ಮಾಡುತ್ತದೆ. ಇನ್ನು 6ನೇ ಕ್ವಶನ್ನು, ಉಷ್ಣ ಪರಿಮಾಣದನ್ವಯ ಕೆಲಸ ಮಾಡುವ 2 ಉಪಕರಣಗಳನ್ನು ಪಟ್ಟಿ ಮಾಡಿ. ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಹೀಟರ್, ಟೋಸ್ಟರ್, ವಿದ್ಯುತ್ ಸ್ಟವ್, ವಿದ್ಯುತ್ ಗೀಸರ್ ಇತ್ಯಾದಿ. ಕನಿಷ್ಠ 4 ಅಂಶಗಳನ್ನ ಬರೀಬೇಕಾಗ್ತದೆ. ಇನ್ನು 7ನೇದು, ಸಮತಲ ದರ್ಪಣದ ಉಪಯೋಗವೇನು? 7ನೇ ಕ್ವಶನ್ ಆನ್ಸರ್ ನೋಡೋಣ. ಆರನೇದಾಯಿತು. 7ನೇದು, ತಮ್ಮ ಪ್ರತಿಬಿಂಬವನ್ನು ನೋಡಲು, ಅಲಂಕಾರ ಮಾಡಿಕೊಳ್ಳಲು ಸೂಕ್ಷ್ಮದರ್ಶಿಗಳಲ್ಲಿ ಅಂಗಡಿಗಳಲ್ಲಿ ಕ್ಷೌರ ಅಂಗಡಿಗಳಲ್ಲಿ ಬಳಸುತ್ತಾರೆ. ಕನಿಷ್ಠ 2 ಅಂಶಗಳನ್ನು ಉತ್ತರಿಸಬೇಕು. ಇನ್ನು 8ನೇ ಪ್ರಶ್ನೆ, ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆಯಲ್ಲಿ ಕಾಣುವ ಪ್ರತಿಬಿಂಬವು ನೇರ ಮತ್ತು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ. ಏಕೆ? 8ನೇ ಕ್ವಶನ್ಗೆ ಆನ್ಸರು
ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆಯು ಸಮತಲ ದರ್ಪಣದಂತೆ ಕಾರ್ಯನಿರ್ವಹಿಸುತ್ತದೆ. ಸಮತಲ ದರ್ಪಣವು ನೇರ ಹಾಗೂ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ ನೀಡುತ್ತದೆ. ಇನ್ನು 9ನೇ ಕ್ವಶನ್ನು, ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾವು ಚರಂಡಿ ನೀರಿನ ತ್ಯಾಜ್ಯಗಳನ್ನು ಹೇಗೆ ಕಡಿಮೆ ಮಾಡಬಹುದು? ತುಂಬಾ ಇಂಪಾರ್ಟೆಂಟ್ ಕ್ವಶನ್ನು. 9ನೇ ಕ್ವಶನ್ನು, ಘನ ತ್ಯಾಜ್ಯಗಳನ್ನು ಚರಂಡಿಗೆ ಹಾಕಬಾರದು, ನೀರನ್ನು ಮಿತವಾಗಿ ಬಳಸಬೇಕು. 10ನೇ ಕ್ವಶನ್ನು, ಚರಂಡಿ ನೀರಿನಲ್ಲಿರುವ ಕಲ್ಮಶಗಳನ್ನು ಹೇಗೆ ವರ್ಗೀಕರಿಸಬಹುದು? ಇದು ಕೂಡ ಇಂಪಾರ್ಟೆಂಟು, ಕೇಳ್ಬೋದು ನೋಡಿ. ಭೌತಿಕ ಕಲ್ಮಶಗಳು, ರಾಸಾಯನಿಕ ಕಲ್ಮಶಗಳು, ಜೈವಿಕ ಕಲ್ಮಶಗಳು ವರ್ಗೀಕರಣ ಮಾಡ್ತಾ ಇರ್ತಿ. ಮತ್ತು ಚರಂಡಿ ತ್ಯಾಜ್ಯ ಕಡಿಮೆ ಮಾಡೋ ವಿಧಾನ ಯಾವೆಲ್ಲ ಮಾಡ್ಬೋದು ನೋಡಿ. ಘನ ತ್ಯಾಜ್ಯವನ್ನು ಚರಂಡಿಗೆ ಹಾಕಬಾರದು, ನೀರನ್ನು ಮಿತವಾಗಿ ಬಳಸಬೇಕು. 2 ಕ್ವಶನ್ಗೆ ಆನ್ಸರ್ ನೋಡ್ಕೊಳ್ಳಿ. 9, 10 ಆಯಿತಾ. 9, 10 ಕ್ವಶನ್ ಆಯಿತು. ಇನ್ನು ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳು ತರಿಸಿ. 4 ಅಂಕದ ಪ್ರಶ್ನೆಗಳು 2 ಇರ್ತವೆ, ಒಟ್ಟಾಗಿ 8 ಅಂಕ. ಪ್ರತಿ ಪ್ರಶ್ನೆಗೆ 4 ಅಂಕ. 2 ಕ್ವಶನ್ನು. 1ನೇ ಕ್ವಶನ್ ನೋಡಿ, ಪ್ರಕೃತಿಯ ಸಮತೋಲನದಲ್ಲಿ ಕಾಡುಗಳ ಪಾತ್ರ ವಿವರಿಸಿ. ಕಾಡುಗಳ ಪಾತ್ರ. 2ನೇ ಕ್ವಶನು, ಸಸ್ಯದಲ್ಲಿ ನಿಷೇಚನ ಕ್ರಿಯೆ ತೋರಿಸುವ ಚಿತ್ರವನ್ನು ಬರೆದು ಭಾಗವನ್ನು ಗುರುತಿಸಿ. ವಿವರಣೆ ಪಾಯಿಂಟು, ನಿಷೇಚನ ಕ್ರಿಯೆ ತೋರಿಸೋ ಚಿತ್ರ. ಓಕೆ, ಅದಾದಮೇಲೆ ನೋಡೋಣ, ಇಷ್ಟೇ ಮುಗಿತ್ತು. 5ನೇ ಮೇನು 2 ಕ್ವಶನ್ ಆನ್ಸರ್ ನೋಡೋಣ ನೋಡಿ. ಆನ್ಸರು, ಪ್ರಕೃತಿಯ ಸಮತೋಲನದಲ್ಲಿ ಕಾಡುಗಳ ಪಾತ್ರ ಮುಖ್ಯ, ಏಕೆಂದರೆ ಅರಣ್ಯವು ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ, ಮಣ್ಣಿನ ಸವೆಯುವಿಕೆ ಅಥವಾ ಸವೆತವನ್ನು ತಡೆಯುತ್ತದೆ, ವನ್ಯಜೀವಿಗಳ ಆಶ್ರಯ ತಾಣವಾಗಿದೆ, ಮಾನವನ ಅನೇಕ ಅಗತ್ಯತೆಗಳನ್ನು ಪೂರೈಸುತ್ತದೆ. ಆಮ್ಲಜನಕದ ಸಮತೋಲನದಲ್ಲಿ ಮುಖ್ಯ ಪಾತ್ರ ವಹಿಸಿದೆ, ಜಲಚಕ್ರದ ಭಾಗವಾಗಿದೆ. ಹಾಗಾಗಿ ನಾವು ಮಾನವನ ಅಗತ್ಯತೆಗಳಿಗಾಗಿ ಅರಣ್ಯನಾಶ ತಪ್ಪಿಸಬೇಕಿದೆ. ಮರಗಳನ್ನು ನೆಟ್ಟು ಅರಣ್ಯಗಳನ್ನು ಬೆಳೆಸಬೇಕಾಗಿ ಬಂದಿದೆ, ಅರಣ್ಯೀಕರಣ ಅಂತ ಕರೀತಾರೆ. ಕನಿಷ್ಠ 4 ಅಂಶಗಳನ್ನು ಬರಬೇಕು. ಆಮೇಲೆ 2ನೇದು, ಸಸ್ಯದಲ್ಲಿ ನಿಷೇಚನ ಕ್ರಿಯೆ. ಚಿತ್ರದಲ್ಲಿ ಗುರುತಿಸಬೇಕು ಭಾಗಗಳು: ಶಿಲಾಕಾಗ್ರ, ಶಿಲಾಕನಳಿಕೆ, ಅಂಡಾಶಯ, ಅಂಡಾಣು, ಪರಾಗಕೋಶ, ಪರಾಗದಂಡ. ವಿದ್ಯಾರ್ಥಿಗಳು ಚಿತ್ರವನ್ನು ಬರೆದು ಮೇಲಿನ ಭಾಗಗಳನ್ನ ಗುರುತಿಸಬೇಕು. ಇದು ನಿಮ್ಮ ಬುಕ್ಕಲ್ಲಿ ಕೂಡ ನೋಡ್ಕೊಳ್ಳಿ. ಇದೇ ಕ್ವಶನ್ ಸೇಮ್ ಕೇಳ್ಬೋದು. ಒಟ್ಟಿನಲ್ಲಿ ನಿಮಗೆ 4 ಮಾರ್ಕ್ಸ್ ಒಂದು ಚಿತ್ರವನ್ನು ಕೇಳ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲ ಚಿತ್ರಗಳನ್ನು. ಭಾಗಗಳು ಕೇಳ್ತಾರೆ, ಬರೀ ಚಿತ್ರ ಮಾತ್ರವಲ್ಲ, ಚಿತ್ರ ಜೊತೆಗೆ ಭಾಗ ಕೇಳ್ತಾರೆ. ಸೊ ನೀವು ಚಿತ್ರ ನೋಡ್ಕೊಳ್ಳುವಾಗ ಭಾಗಗಳನ್ನ ನೋಡ್ಕೊಳ್ಳಿ. ಇಷ್ಟೇ ಕ್ವಶನ್ ಪೇಪರು, ತುಂಬಾ ಈಸಿ ಇರ್ತದೆ. ನೀವು ಅನ್ಕೊಂಡು ಟಫ್ ಇರೋದಿಲ್ಲ, ಆದರೂ ಚೆನ್ನಾಗಿ ಓದ್ಕೊಳ್ಳೇಬೇಕು. ಅರ್ಥ ಆಯ್ತಾ? ಕ್ವಶನ್ನು ಯಾವ ರೀತಿ ಕೇಳ್ತಾ ಹೇಳೋಕ್ಕಾಗಲ್ಲ, ಆದರೆ ಇದೇ ಪ್ಯಾಟರ್ನಲ್ಲಿ ಕೇಳ್ತಾರೆ. 1-2 ಬಾರಿ ಓದ್ಕೊಳ್ಳಿ, ಕ್ವಶನ್ ರಿಪೀಟ್ ಆಗ್ತವೆ. ಮತ್ತು ಇದೇ ಪ್ರಕಾರ ನಿಮ್ಮ ಒಂದು ಸಿಲೆಬಸ್ನ ಓದ್ಕೊಳ್ಳಿ. ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.